ಒಂದು ವಿಡಿಯೋ ಕ್ಲಿಪ್ ಅನ್ನ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ನಾವು ತಗೊಳ್ಳೋ ಡಿಸಿಷನ್ ನಮ್ಮ ಲೈಫ್ ಅನ್ನು ಚೇಂಜ್ ಮಾಡುತ್ತೆ. ಇವರೇ ಆ ಮಹಾನುಭಾವ. ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ಒಂದು ಬ್ಲಾಗ್ ವಿಡಿಯೋದಲ್ಲಿ ನಿಮ್ಗೆ ಒಂದು ಇಂಟ್ರೆಸ್ಟ್ ಆಗಿರುವಂತ ಒಂದು ವ್ಯಕ್ತಿನ ಮತ್ತೆ ಒಂದು ರೂಮ್ ಸೆಟಪ್ನ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದರಿಂದ ನಿಮ್ಗೆ ಏನ್ ಯೂಸ್ ಆಗುತ್ತಂದ್ರೆ, ಹೊಸದಾಗಿ ಯಾರಾದ್ರೂ ಯೂಟ್ಯೂಬ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಅಥವಾ ಒಂದು ಡಿಮೋಟಿವೇಟ್ ಆಗಿದ್ರೆ ನಿಮ್ಗೆ ಈ ಒಂದು ವಿಡಿಯೋ ತುಂಬಾನೇ ಅನುಕೂಲ ಆಗಿರುತ್ತೆ. ಈ ಒಂದು ವಿಡಿಯೋನ ಎಂಡ್ ವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವಾಗ ಒಂದು ವಿಡಿಯೋ ಕ್ಲಿಪ್ ಅನ್ನ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ನಾವು ತಗೊಳ್ಳೋ ಡಿಸಿಷನ್ ನಮ್ಮ ಲೈಫ್ ಅನ್ನು ಚೇಂಜ್ ಮಾಡುತ್ತೆ. ಒಂದ್ಸಲ ನಾವು ತಪ್ಪು ನಿರ್ಧಾರ ತಗೊಂಡ್ರೆ ಒಂದ್ ಹಂತದಲ್ಲಿ ಸ್ಲೋ ಆಗ್ಬಿಡ್ತೀವಿ. ಅದೇ ಒಂದ್ಸಲ ಕರೆಕ್ಟ್ ನಿರ್ಧಾರ ತಗೊಂಡ್ರೆ ಟೋಟಲ್ ನಮ್ಮ ಲೈಫ್ ಚೇಂಜ್ ಆಗ್ಬೋದು. ಸೊ ಹೌದು, ನಿಮ್ಗೆಲ್ಲ ಅನ್ಸಿರೋ ತರ ನನಗೂ ಅನ್ಸಿದೆ. ಯಾವ ತರ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇರ್ಬೋದು, ಇರೋ ರೂಮ್ ನಲ್ಲಿ ಬ್ಲಾಗಿಂಗ್ ಸೆಟಪ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ. ಸೊ ಖಂಡಿತ ನೀವು ಶಾಕ್ ಆಗ್ತೀರಾ. ಸೊ ಇವಾಗ ರೂಮ್ ಎಂಟ್ರನ್ಸ್ ಈ ತರ ಇದೆ. ಇವರೇ ಆ ಮಹಾನುಭಾವ. ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದೊಳ್ಳೆ ಮೋಟಿವೇಶನ್ ಆಗೋ ತರನೇ ಇದೆ. ಸೊ ಫಸ್ಟ್ ಇವಾಗ ಎಂಟ್ರಿ ಕೊಟ್ಟ ತಕ್ಷಣನೇ ಇಲ್ಲಿ ಪ್ರೆಸೆಂಟೆಡ್ ಟು 1 lakh ಸಬ್ಸ್ಕ್ರೈಬರ್ ಒಂದು ಪ್ಲೇ ಬಟನ್ ಹಾಕೊಂಡಿದ್ದಾರೆ. ಇಲ್ಲಿ ಮಲ್ಕೊಂಡಿರ್ತಾರೆ, ಎದ್ದ ತಕ್ಷಣ ಅದನ್ನೇ ನೋಡ್ಬೇಕು ಬೆಳಿಗ್ಗೆ, ಫುಲ್ ಮೋಟಿವೇಶನ್. ಸೊ ಹಂಗೆ ಇವರು ಈ ಒಂದು ಜಾಗದಲ್ಲಿ ಇಲ್ಲಿ ಕ್ಯಾಮ್ರಾ ಇಡ್ತಾರೆ, ಇಲ್ಲೇ ಕೂತ್ಕೊಂಡು ವಿಡಿಯೋ ಮಾಡೋದು. ಸೊ ಇಲ್ಲಿ ಹಂಗೆ ಶಿವ ಇದೆ ಮೋಟಿವೇಶನ್ಗೆ. ಸೊ ಇಲ್ಲಿ ಬಂದ್ರೆ ಇವರು ಫಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು 30 days ಚಾಲೆಂಜ್ ಅಂತ ಹೇಳಿ. ಇಲ್ಲಿ ನೋಡಿ, ಡೇ ಬೈ ಡೇ ಏನಿದೆ ಆ ವಿಡಿಯೋ ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ಒಂದು ರೈಟ್ ಮಾರ್ಕ್ ನ ಹಾಕಿದ್ದಾರೆ. ಸೊ 30 days ಚಾಲೆಂಜ್ ಕಂಪ್ಲೀಟ್ ಆದ್ಮೇಲೆ ಕಂಪ್ಲೀಟೆಡ್ ಅಂತ ಬರೆದವ್ರೆ. ಸೊ ನೆಕ್ಸ್ಟ್ 100 days ಚಾಲೆಂಜ್ ತಗೊಂತೀನಿ ಅಂತ ಹೇಳಿದಾರೆ. ಅದ್ರದ್ದೊಂದು ಪೋಸ್ಟ್ ನ ಈ ಕಡೆ ಹಾಕೊಂತಾರೆ. ಹಂಗೆ ಇಲ್ಲಿ ಡೇ 1 ಮತ್ತೆ 1 day ಇದೇನು ಕಿಂಗ್ ಆಗಿದ್ದಾರೆ ಇಲ್ಲಿ. ಸೊ ಹಂಗೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಏನಿದೆ ಪ್ಲೇ ಬಟನ್ ಆಗಿರ್ಬೋದು, ಡೈಮಂಡ್ ಪ್ಲೇ ಬಟನ್ ಆಗಿರ್ಬೋದು, ಒಂದು ಎಡಿಟಿಂಗ್ಗೆ ಸಂಬಂಧಪಟ್ಟಿದ್ದ ಕೆಲವೊಂದು ಥೀಮ್ಸ್ ಇದಾವೆ, ಅವನ್ನ ಹಾಕೊಂಡಿದ್ದಾರೆ. ಸೊ ಇಲ್ಲಿ ಫೋಕಸ್ ಅಂಡ್ ಡಿಸಿಪ್ಲಿನ್ ಅಂತ ಹೇಳ್ಬಿಟ್ಟು ಲೈಫ್ ಬಗ್ಗೆ ಒಂದು ಮೋಟಿವೇಶನ್ ಇರೋ ತರ ಹಾಕೊಂಡಿದ್ದಾರೆ. ಹಂಗೆ ಇಲ್ಲಿ ಅಮೌಂಟು, ಹಂಗೆ ಜೀವನದಲ್ಲಿ ಯಾವ ತರ ರಿಸ್ಕ್ ತಗೋಬೇಕು ಅನ್ನೋದ್ರ ಬಗ್ಗೆನೂ ಇಲ್ಲಿ ಹಾಕಿದ್ದಾರೆ. ಇದೇನು ಸೀಮಾ ವರ್ಡ್ ಇದು ಸಕ್ಸಸ್, ಈ ತರದೊಂದು ಪೋಸ್ಟ್ರು. ಹಂಗೆ ಇಲ್ಲಿ ಇವತ್ತು ಪೋಸ್ಟರ್ ಅಲ್ಲಿ ಕನ್ಸೆಂಟೆನ್ಸಿನ ಮೇಂಟೈನ್ ಮಾಡ್ತೀನಿ, ನಾನು ಕಮಿಟೆಡ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿದವಾಗ ನಮ್ಗೆ ವಿಡಿಯೋಸ್ ಮಾಡ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ. ಸೊ ಇದ್ ನೋಡಿದವಾಗ ಏನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಸೋದಂತೂ 100% ನಿಜ. ನೀವೇನಾದ್ರೂ ಡಿಮೋಟಿವೇಟ್ ಆಗಿದ್ರೆ ಸೊ ದಯವಿಟ್ಟು ಈ ತರ ಒಂದಿಷ್ಟು ಹಾಕೊಳ್ಳಿ. ಒಂದಲ್ಲ ಒಂದಿನ ವಿಡಿಯೋಸ್ ಮಾಡಕ್ಕೆ ನಿಮ್ಗೆ ಆ ಪೋಸ್ಟ್ ನೋಡಿದವಾಗ ಅನ್ಸುತ್ತೆ, ಇವನ್ನೇ ನಾನು ಸುಮ್ಮನೆ ಬಂದು ಹಾಕೊಂಡಿಲ್ಲ, ಒಂದಿನ ವಿಡಿಯೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಸೊ ಖಂಡಿತ ಹಾಕೊಳ್ಳಿ. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಾವು ಹೇಳುವಂತ ಪಾಯಿಂಟ್ ಬಂದು ಒಂದು ಚೇರು. ಸೊ ಇಲ್ಲಿ ಇವರು ಯಾವುದೇ ಒಂದು ಚೇರ್ನ ಯೂಸ್ ಮಾಡ್ತಾ ಇಲ್ಲ, ಇದನ್ನೇ ಯೂಸ್ ಮಾಡ್ತಿದ್ದಾರೆ. ಸೊ ತುಂಬಾ ಜನ ಅಂತಾರೆ, ನನ್ನ ಹತ್ರ ಚೇರ್ ಇಲ್ಲ, ಟೇಬಲ್ ಇಲ್ಲ, ಲೈಟ್ ಇಲ್ಲ, ಮತ್ತೆ ಬ್ಯಾಕ್ ಗ್ರೌಂಡ್ಗೆ ಒಂಥರ ಸ್ಕ್ರೀನ್ ಇಲ್ಲ, ಆಮೇಲೆ ಲೈಟಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮೇನ್ ಕಾನ್ಸೆಪ್ಟ್ ಬಂದು ವಿಡಿಯೋ ಮಾಡ್ಬೇಕಷ್ಟೆ. ಸೊ ಇವಾಗ ವಿಡಿಯೋ ಮಾಡಕ್ಕೆ ಏನೇನೆಲ್ಲ ಬೇಕು ಇವ್ರ ಹತ್ರ ಆಲ್ಮೋಸ್ಟ್ ಇವಾಗ 70% ಅದಿಲ್ಲ. ಸೊ ಅಂದ್ರೂ ಡೇ ಬೈ ಡೇ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ವ್ಯೂಸ್ ಬರ್ಲಿ ಬಿಡ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಸೊ ಹಾಗೆ ಯಾರೆಲ್ಲ ಡಿಮೋಟಿವೇಟ್ ಆಗಿದ್ದೀರೋ ಅವರೆಲ್ಲ ಮೋಟಿವೇಟ್ ಆಗಿ ಅಂತ ಹೇಳ್ತಾ, ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕನ್ನಡ ಚಾನಲ್ಸ್ ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.